ನಾವು ರಜಕ್ಕೆ ಅಜ್ಜಿ ಊರಿಗೆ ಹೋದಾಗ ಮರ ಹತ್ತಿ ಹಣ್ಣು ಕಿತ್ತು ತಿಂತಾಯಿದ್ವಿ. ಆದರೆ ಈಗ ಈ ಮರಗಳೇ ಕಾಣೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಅದೇ ಹಣ್ಣು ವರ್ಷಕ್ಕೊಮ್ಮೆ ಸಿಗುವಂಥ ಹಣ್ಣು ನೇರಳೆ ಹಣ್ಣು. ಇದನ್ನು ತುಂಬ ಜನ ಇಷ್ಟಪಡೋದೇ ಇಲ್ಲ. ಇದರಲ್ಲಿ ತುಂಬ ಆರೋಗ್ಯಕರವಾದ ಗುಣಗಳಿವೆ. ಇದನ್ನು ಶುಗರ್ ಇರುವಂಥವ್ರು ತಿನ್ನಲೇಬೇಕು. ಈ ಬೀಜನ ಕೂಡ ಒಣಗಿಸ್ಬಿಟ್ಟು ಪುಡಿ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಕುಡಿತಾರೆ. ನಾನು ಕೂಡ ಇವತ್ತು ಬೀಜದ ಸಮೇತ ಹಣ್ಣನ್ನೆಲ್ಲ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇದನ್ನೀಗ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸಕ್ಕರೆ ಹಾಕ್ಕೋಬೋದು ಅಥವಾ ಜೇನುತುಪ್ಪ ಬೇಕಾದರೂ ಹಾಕ್ಕೋಬೋದು. ಈಗ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಅಥವಾ ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಹಾಲನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೋಬೇಡಿ, ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಈಗ ಒಂದು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಜ್ಯೂಸ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಇಷ್ಟು ಗಟ್ಟಿ ಇದೆ, ಬೇಕಾದರೆ ನೀರು ಹಾಕ್ಕೊಳ್ಳಿ. ಈ ಕಪ್ಪಿಗೆ ಆಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಹಣ್ಣನ್ನು ತಗೊಂಡು ಸುತ್ತಲೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ರೆಡಿ ಮಾಡ್ಕೊಂಡಂತಹ ಉಪ್ಪು ಖಾರನ ಹಚ್ಕೊಳ್ಳೋಣ. ಹಣ್ಣು ತುಂಬ ಒಗುರು ಇರೋದ್ರಿಂದ ತಿನ್ನೋಂಗಾಗಲ್ಲ. ಆದರೆ ಸ್ವಲ್ಪ ಸ್ವಲ್ಪ ಆವಾಗವಾಗ ಉಪ್ಪು ಖಾರ ಸಿಗ್ತಾ ಇದ್ದರೆ ಎಂಥ ಒಗುರು ಕೂಡ ರುಚಿಯಾಗೇ ಇರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ, ಆಯಿತಾ? ವರ್ಷಕ್ಕೊಂದ್ಸರಿ ಸಿಗುವಂಥ ಹಣ್ಣು ಬಿಡಬೇಡಿ, ತಿಂತಾನೇ ಇರಿ, ಆಯಿತಾ? ಕಲ್ಲರ್ ನೋಡಿದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದರೆ ಜ್ಯೂಸನ್ನು ಸೋಸ್ಕೊಳ್ಳಿ, ಇಲ್ಲ ಹಾಗೆ ಕುಡೀರಿ.